ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳೋದಾದರೆ, ಪ್ರತಿ ವರ್ಷ ಭಾರತವು ಆಗಸ್ಟ್ 15ನೇ ತಾರೀಕಿನಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಅಂದರೆ ಆಗಸ್ಟ್ 15ನೇ ತಾರೀಕಿನಂದು ಜಾಗತಿಕವಾಗಿ ಯಾವ ಇತರ ರಾಷ್ಟ್ರಗಳು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತವೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಸ್ 1 ಬಹರೇನ್, ಆಪ್ಷನ್ 2 ಲಿಚೆನ್ಸ್ಟೈನ್, ಆಪ್ಷನ್ 3 ರಿಪಬ್ಲಿಕ್ ಆಫ್ ಕಾಂಗೋ, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲೆ ತಿಳಿಸಲಾದಂತಹ ಎಲ್ಲ ರಾಷ್ಟ್ರಗಳು ಕೂಡ ಭಾರತದೊಂದಿಗೆ ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕಿನಂದು ತಮ್ಮ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ. ಆದರೆ ಇಯರ್ ಆಫ್ ಗೆಟ್ಟಿಂಗ್ ದ ಇಂಡಿಪೆಂಡೆನ್ಸ್ ಈಸ್ ಡಿಫ್ರೆಂಟ್. ಅಂದರೆ ಸ್ವತಂತ್ರವಾದಂತಹ ವರ್ಷ ಏನಿದೆ ಸಾಕಷ್ಟು ಡಿಫ್ರೆಂಟ್ ಆಗಿದೆ. ಯಾವ ಇಯರ್ ಅಂತ ಕ್ಲಿಯರ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭಾರತವು ಆಗಸ್ಟ್ 15, 1947ನೇ ಇಸವಿಯಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. ಇದೇ ಆಗಸ್ಟ್ 15ನೇ ತಾರೀಕಿನಂದು ಜಾಗತಿಕವಾಗಿ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಬಹರೇನ್, ಲಿಚೆನ್ಸ್ಟೈನ್ ಅನ್ನುವ ಈ ಪ್ರಮುಖ ರಾಷ್ಟ್ರಗಳು ಆಗಸ್ಟ್ 15ನೇ ತಾರೀಕಿನಂದು ತಮ್ಮ ರಾಷ್ಟ್ರದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ. ಇವುಗಳ ಡೀಟೇಲ್ ಆದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಇದರ ಬಗ್ಗೆ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 1960ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶದಿಂದ ಆಫ್ರಿಕಾ ಖಂಡದಲ್ಲಿನ ಈ ರಿಪಬ್ಲಿಕ್ ಆಫ್ ಕಾಂಗೋ ಅಥವಾ ಕಾಂಗೋ ಗಣರಾಜ್ಯ ಈ ಒಂದು ರಾಷ್ಟ್ರ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುತ್ತೆ. ಆಗಸ್ಟ್ 15, 1960ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶದಿಂದ ಮುಕ್ತವಾದಂತಹ ಈ ರಿಪಬ್ಲಿಕ್ ಆಫ್ ಕಾಂಗೋ ರಾಷ್ಟ್ರ ಕೂಡ ತನ್ನ ದೇಶದ ಇಂಡಿಪೆಂಡೆನ್ಸ್ ಡೇಯನ್ನು ಆಚರಿಸಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳು ಕೂಡ 1945 ಆಗಸ್ಟ್ 15ನೇ ತಾರೀಕು, ಈ ಒಂದು ಇಸವಿ ನೆನಪಿದ್ರೆ ನಿಮಗೆಲ್ಲ, ಹಿರೋಶಿಮಾ ಮತ್ತು ನಾಗಾಸಾಕಿ ಪಟ್ಟಣಗಳ ಮೇಲೆ ಅಣುಬಾಂಬನ್ನು ಹಾಕಿದ ನಂತರ ಅಮೆರಿಕ ಮತ್ತು ಬ್ರಿಟನ್ ದೇಶಗಳನ್ನು ಒಳಗೊಂಡಂತೆ ಈ ಅಲೈಡ್ ಫೋರ್ಸಸ್ಗಳಿಗೆ ಜಪಾನ್ ಶರಣಾಗತಿಯನ್ನು ಸೂಚಿಸುತ್ತದೆ. ಇದೇ ಒಂದು ಸಂದರ್ಭದಲ್ಲಿ ಜಪಾನ್ನಿಂದ ಈ ಕೊರಿಯನ್ ರಾಷ್ಟ್ರಗಳು ಅಂದರೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳು ಸ್ವತಂತ್ರವಾಗುತ್ತವೆ. ಇದನ್ನು ಈ ಕೊರಿಯನ್ ರಾಷ್ಟ್ರೀಯ ವಿಮೋಚನಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. 1945 ನೆನ್ಪಿಟ್ಕೊಳ್ಳಿ. ಇದು ಭಾರತದ ಸ್ವತಂತ್ರ ಆಗುವುದಕ್ಕಿಂತ ಮುಂಚೆ 2 ವರ್ಷಗಳ ಕಾಲ ಹಿಂದೆ. ಮತ್ತು ಈ 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ 1866 ಆಗಸ್ಟ್ 15ನೇ ತಾರೀಕಿನಂದು ಜರ್ಮನ್ ಆಡಳಿತದಿಂದ ಈ ಲಿಚೆನ್ಸ್ಟೈನ್ ಅನ್ನುವ ಚಿಕ್ಕ ಯುರೋಪಿಯನ್ ರಾಷ್ಟ್ರ ಮುಕ್ತವಾಗುತ್ತೆ. ಸೊ ಆಗಸ್ಟ್ 15 ಈ ಲಿಚೆನ್ಸ್ಟೈನ್ ರಾಷ್ಟ್ರದ ಸ್ವತಂತ್ರ ದಿನಾಚರಣೆ ಕೂಡ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯುರೋಪಿನ ಈ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ಅನ್ನುವ ಈ 2 ರಾಷ್ಟ್ರಗಳ ನಡುವೆ ಭೂವೇಷ್ಟಿತವಾಗಿರುವಂತಹ ಒಂದು ಪುಟ್ಟ ರಾಷ್ಟ್ರ ಲಿಚೆನ್ಸ್ಟೈನ್ ಅಂತ ನಾವು ಗುರುತಿಸಬೇಕಾಗುತ್ತೆ. ಇನ್ನು ಏಷ್ಯಾದ ಮಧ್ಯಭಾಗದಲ್ಲಿರುವಂತಹ ಅಂದರೆ ಈ ಪರ್ಷಿಯನ್ ಕೊಲ್ಲಿಯಲ್ಲಿ ಚಿಕ್ಕ ದ್ವೀಪ ರಾಷ್ಟ್ರವಾಗಿರುವಂತಹ ಬಹರೇನ್ ಕೂಡ 1971 ಆಗಸ್ಟ್ 15ನೇ ತಾರೀಕಿನಂದು ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. ಈ ಲಿಚೆನ್ಸ್ಟೈನ್ ಮ್ಯಾಪ್ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಯುರೋಪಿನ ಮಧ್ಯಭಾಗದಲ್ಲಿರುವಂತಹ ಆಸ್ಟ್ರಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಭೂವೇಷ್ಟಿತವಾದಂತಹ ಅಂದರೆ ಲ್ಯಾಂಡ್ ಲಾಕ್ಡ್ ಆದಂತಹ ಒಂದು ರಾಷ್ಟ್ರ ಲಿಚೆನ್ಸ್ಟೈನ್ ಅಂತ ನಾವು ಇದನ್ನು ಗುರುತಿಸಬೇಕಾಗುತ್ತೆ. ಇದರ ಫ್ಲ್ಯಾಗನ್ನು ಕೂಡ ನೀಡಲಾಗಿದೆ. ಲಿಚೆನ್ಸ್ಟೈನ್ 1886ನೇ ಇಸವಿಯಲ್ಲಿ ಜರ್ಮನಿ ಆಡಳಿತದಿಂದ ಮುಕ್ತಗೊಂಡಿತ್ತು ಆಗಸ್ಟ್ 15ನೇ ತಾರೀಕಿನಂದು.
ಇನ್ನು ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿರುವಂತಹ ಈ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನುವ ರಾಷ್ಟ್ರ ಕೂಡ 1960ನೇ ಇಸ್ವಿ ಆಗಸ್ಟ್ 15ನೇ ತಾರೀಕಿನಂದು ಇಂಡಿಪೆಂಡೆನ್ಸನ್ನು ಸ್ವತಂತ್ರವನ್ನು ಪಡೆದುಕೊಂಡಿತ್ತು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಫ್ರಿಕಾ ಖಂಡದಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ರಿಪಬ್ಲಿಕ್ ಆಫ್ ಕಾಂಗೋ ಈ ಎರಡೂ ರಾಷ್ಟ್ರಗಳು ಕೂಡ ಬೇರೆ ಬೇರೆಯಾಗಿವೆ. ಈ ರಿಪಬ್ಲಿಕ್ ಆಫ್ ಕಾಂಗೋ ರಾಷ್ಟ್ರದ ಬಗ್ಗೆ ನಾವೆಲ್ಲ ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಫ್ಲ್ಯಾಗನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಬಣ್ಣಗಳನ್ನು ಹೊಂದಿದೆ. ಈ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನು ಬ್ರೆಜಾವಿಲ್ಲೆ ಕಾಂಗೋ ಅಂತ ಕೂಡ ಗುರುತಿಸಲಾಗುತ್ತೆ. ಯಾಕಂದರೆ ಈ ಕಾಂಗೋ ದೇಶದ ರಾಜಧಾನಿಯಾಗಿ ಬ್ರೆಜಾವಿಲ್ಲೆಯನ್ನು ಗುರುತಿಸೋದ್ರಿಂದ ಇದನ್ನು ಬ್ರೆಜಾವಿಲ್ಲೆ ಕಾಂಗೋ ಅಂತ ಕೂಡ ಗುರುತಿಸಲಾಗುತ್ತೆ. 1970ನೇ ಇಸ್ವಿಯಲ್ಲಿ ಈ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಏನಾಗುತ್ತೆ 1960ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶದಿಂದ ಮುಕ್ತವಾಗಿ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. ಜಾಗತಿಕವಾಗಿ ಹಿಂದುಳಿದಂತಹ, ಅಭಿವೃದ್ಧಿ ಹೊಂದದೇ ಇರುವಂತಹ, ಸಾಕಷ್ಟು ಬಡತನವನ್ನು ಹೊಂದಿದಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಈ ರಿಪಬ್ಲಿಕ್ ಆಫ್ ಕಾಂಗೋ ಕೂಡ ಒಂದಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದು ಆಫ್ರಿಕಾ ಖಂಡದಲ್ಲಿದೆ ಅಂತ ನಾವು ಗುರುತಿಸಬೇಕಾಗಿದೆ. ಸೊ ಈ ಎಲ್ಲ 5 ಪ್ರಮುಖ ರಾಷ್ಟ್ರಗಳು ಕೂಡ 15ನೇ ತಾರೀಕು ಆಗಸ್ಟ್ ದಿನದಂದು ತಮ್ಮ ರಾಷ್ಟ್ರದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತವೆ. ಆದರೆ ಇಯರ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಸೊ ಮೇಲಿನ ಎಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮತ್ತು ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ, ಏನಾದರೂ ಸಜೆಷನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದ ಒಂದು ಪ್ರಮುಖ ಸರೋವರ ಟ್ಯಾಂಪರಾ ಅನ್ನುವ ಸರೋವರ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಯಾಕಂತಂದರೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಮುಖಾಂತರ ಈ ಟ್ಯಾಂಪರಾ ಸರೋವರದ ಸುತ್ತಮುತ್ತಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾ ಇದ್ದು ಪ್ರಾಕೃತಿಕವಾದಂತಹ ಸ್ವರೂಪವನ್ನು ಬದಲಾವಣೆ ಮಾಡಲಾಗ್ತಾ ಇದೆ ಅಂತ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ಆ ಒಂದು ರಾಜ್ಯಕ್ಕೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಸೊ ಪ್ರಶ್ನೆ ಏನು ಅಂತಂದರೆ, ಈ ಟ್ಯಾಂಪರಾ ಸರೋವರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಇತ್ತೀಚೆಗೆ ನಮ್ಮ ಕೇಂದ್ರ ಪರಿಸರ ಸಚಿವಾಲಯದ ಮೂಲಕ 3 ಹೊಸ ರಾಮ್ಸಾರ್ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಈ ರಾಮ್ಸಾರ್ ತಾಣಗಳ ಪಟ್ಟಿಗೆ ಭಾರತದ ಈ 3 ಹೊಸ ಜೌಗು ಪ್ರದೇಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಅಂತ ಇದು ನ್ಯೂಸ್ನಲ್ಲಿ ಬಂದಿತ್ತು. ಈ 3 ಹೊಸ ತಾಣಗಳು ಯಾವುವು ಅಂತ ಗುರುತಿಸೋದಾದರೆ, ತಮಿಳುನಾಡಿನ ಈ ನಂಜರಾಯನ ಪಕ್ಷಿಧಾಮ, ಕಜುವೇಲಿ ಪಕ್ಷಿಧಾಮ ಮತ್ತು ಮಧ್ಯಪ್ರದೇಶದ ತವಾ ಜಲಾಶಯವನ್ನು ಒಳಗೊಂಡಂತೆ ಭಾರತದ ಈ 3 ಹೊಸ ಜೌಗು ಪ್ರದೇಶಗಳನ್ನು ರಾಮ್ಸಾರ್ ತಾಣಗಳ ಪಟ್ಟಿಗೆ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರೊಂದಿಗೆ ಭಾರತದಲ್ಲಿ ಒಟ್ಟು 85 ರಾಮ್ಸಾರ್ ತಾಣಗಳನ್ನು, ರಾಮ್ಸಾರ್ ಸೈಟ್ಸ್ಗಳನ್ನು ಗುರುತಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 2024ರ ಲೇಟೆಸ್ಟ್ ಆದಂತಹ ಒಂದು ನ್ಯೂಸ್ ಇದು. ಭಾರತದಲ್ಲಿ ಒಟ್ಟು 85 ರಾಮ್ಸಾರ್ ತಾಣಗಳು ಸದ್ಯಕ್ಕೆ ಲೊಕೇಟ್ ಆಗುತ್ತವೆ. ಜೌಗು ಪ್ರದೇಶಗಳನ್ನು ರಾಮ್ಸಾರ್ ತಾಣಗಳು ಅಂತ ಗುರುತಿಸಲಾಗಿದೆ. ಇನ್ನು ಈ ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಕೃಷಿ ಭೂಮಿಯಿಂದ ಆವೃತ್ತವಾಗಿರುವಂತಹ ಸುಮಾರು 125 ಹೆಕ್ಟೇರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ತಮಿಳುನಾಡಿನ ತಿರುಪ್ಪೂರ್ ಜಿಲ್ಲೆಯಲ್ಲಿ ಈ ನಂಜರಾಯನ ಪಕ್ಷಿಧಾಮ ಲೊಕೇಟ್ ಆಗಿದೆ. ನಂಜರಾಯನ ಪಕ್ಷಿಧಾಮ ಎಲ್ಲಿದೆ ಅಂತಂದರೆ ತಮಿಳುನಾಡು ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಇದು ಪಕ್ಷಿಧಾಮ ಅಂತ ಗುರುತಿಸಿಕೊಳ್ಳೋಕೆ ಸಾಕಷ್ಟು ವೈವಿಧ್ಯಮಯವಾದಂತಹ ಸ್ಥಳೀಯ ಮತ್ತು ಇತರ ಪ್ರದೇಶಗಳಿಂದ ವಲಸೆ ಬರುವಂತಹ ಹಕ್ಕಿಗಳ ತಾಣವಾಗಿರುವಂತಹ ಈ ನಂಜರಾಯನ ಪಕ್ಷಿಧಾಮ ತಮಿಳುನಾಡಿನಲ್ಲಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪಕ್ಷಿಗಳು ಯಾವುವು ಅಂತಂದರೆ ಈ ಹೆರಾನ್ಗಳು, ಬೆಳ್ಳಕ್ಕಿಗಳು,
ಪೆಲಿಕನ್ಗಳು ಪ್ರಮುಖವಾಗಿ ಈ ನಂಜರಾಯನ ಪಕ್ಷಿಧಾಮದಲ್ಲಿ ಕಂಡುಬರುವಂತಹ ಪಕ್ಷಿಗಳಾಗಿವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ನಂತರ ಈ ತಮಿಳುನಾಡಿನಲ್ಲಿರುವಂತಹ ವಿಲ್ಲಪುರಂ ಜಿಲ್ಲೆಯಲ್ಲಿ ಕಜುವೇಲಿ ಅನ್ನುವ ಪಕ್ಷಿಧಾಮವನ್ನು ಕೂಡ ಹೊಸ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಸುಮಾರು 5,000 ಹೆಕ್ಟೇರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಉಪ್ಪು ನೀರಿನ ಮತ್ತು ಸಿಹಿ ನೀರಿನ ಆವಾಸ ಸ್ಥಾನವನ್ನು ಹೊಂದಿರುವಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಪಕ್ಷಿಗಳಿಗೆ ಹ್ಯಾಬಿಟಾಟನ್ನು ಒದಗಿಸುವಂತಹ ಅಥವಾ ಆವಾಸ ಸ್ಥಾನವನ್ನು ಒದಗಿಸುವಂತಹ ಈ ಒಂದು ಪಕ್ಷಿಧಾಮ ಕಜುವೇಲಿ ಪಕ್ಷಿಧಾಮ ಅಂತ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪಕ್ಷಿಗಳು ಯಾವುವು ಅಂತಂದರೆ ಫ್ಲೆಮಿಂಗೋಗಳು, ಪೆಲಿಕನ್ಗಳು, ಕೊಕ್ಕರೆಗಳು ಮತ್ತು ಇತರ ಜಲ ಪಕ್ಷಿಗಳನ್ನು ಈ ಕಜುವೇಲಿ ಪಕ್ಷಿಧಾಮದಲ್ಲಿ ನಾವು ಗುರುತಿಸ್ಬೋದು. ಇದು ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ನಂತರ ಈ ಮಧ್ಯಪ್ರದೇಶದ ಹೋಶಂಗಾಬಾದ್ ಅನ್ನುವ ಜಿಲ್ಲೆಯಲ್ಲಿ ತವಾ ಅನ್ನುವ ಜಲಾಶಯ, ಅಂದರೆ ಈ ನರ್ಮದಾ ನದಿಯ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಜಲಾಶಯ, ರಿಸರ್ವಾಯರ್ ತವಾ ಜಲಾಶಯ ಅಂತ ನಾವು ಗುರುತಿಸಬೇಕು. ಮಧ್ಯಪ್ರದೇಶದಲ್ಲಿದೆ ಇದು. ಸುಮಾರು 225 ಚದರ ಕಿಲೋಮೀಟರ್ ಸ್ಕ್ವೇರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಸಾತ್ಪುರ್ ಬೆಟ್ಟಗಳ ಶ್ರೇಣಿಯಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಜಲಾಶಯ ತವಾ ಜಲಾಶಯ ಅಂತ ನಾವು ಗುರುತಿಸಬೇಕಾಗುತ್ತೆ. ಸಾಕಷ್ಟು ವೈವಿಧ್ಯಮಯವಾದಂತಹ ಜಲಚರಗಳನ್ನು, ಅದರಲ್ಲೂ ಕೂಡ ಈ ಮಹಾಸೀರ್ ಅನ್ನುವ ಮೀನಿನ ಹೆಚ್ಚಿನ ಸಂಖ್ಯೆಯ ಒಂದು ಪಾಪ್ಯುಲೇಷನನ್ನು ಹೊಂದಿರುವಂತಹ ಜಲಾಶಯ ತವಾ ಜಲಾಶಯ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ತವಾ ಜಲಾಶಯವನ್ನು ಕೂಡ ಇತ್ತೀಚೆಗೆ ರಾಮ್ಸಾರ್ ತಾಣಗಳ ಪಟ್ಟಿಗೆ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಇದರೊಂದಿಗೆ ಭಾರತದಲ್ಲಿ ಒಟ್ಟು 85 ರಾಮ್ಸಾರ್ ತಾಣಗಳನ್ನು ಗುರುತಿಸಲಾಗಿದ್ದು, ಸುಮಾರು ಭಾರತದ 13,58,068 ಹೆಕ್ಟೇರ್ಗಳು, 13 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಷ್ಟು ವ್ಯಾಪ್ತಿಯನ್ನು ಭಾರತದಲ್ಲಿ ಈ 85 ರಾಮ್ಸಾರ್ ತಾಣಗಳು ಹೊಂದಿವೆ ಅಂತ ನಾವು ಗುರುತಿಸಬೇಕಾಗುತ್ತೆ. 1971ನೇ ಇಸವಿಯಲ್ಲಿ ಇರಾನ್ ದೇಶದ ರಾಮ್ಸಾರ್ ಅನ್ನುವ ನಗರದಲ್ಲಿ ಈ ಜೌಗು ಪ್ರದೇಶಗಳನ್ನು ಮತ್ತು ಅಲ್ಲಿ ಕಂಡುಬರುವಂತಹ ವೈವಿಧ್ಯಮಯವಾದಂತಹ ಜೀವ ಸಂಕುಲವನ್ನು ಕಾಪಾಡುವಂತಹ ಉದ್ದೇಶದಿಂದ ಈ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಭಾಗವಾಗಿ 1982ನೇ ಇಸವಿಯಲ್ಲಿ ಈ ರಾಮ್ಸಾರ್ ಸಮಾವೇಶಕ್ಕೆ ಭಾರತ ಸರ್ಕಾರದಿಂದ ಕೂಡ ಸಹಿಯನ್ನು ಹಾಕಲಾಗುತ್ತೆ. So India has become a signatory of Ramsar Convention in the year of 1982 ಅಂತ ನಾವೆಲ್ಲ ನೆನಪಿಟ್ಕೋಬೇಕು. ಅಂದರೆ ಈ ರಾಮ್ಸಾರ್ ಸಮಾವೇಶ ನಡೆದ 11 ವರ್ಷಗಳ ನಂತರ ಈ ಸಮಾವೇಶಕ್ಕೆ ಭಾರತ ಸಹಿ ಹಾಕುತ್ತದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ರಾಮ್ಸಾರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಒಟ್ಟು 18 ರಾಮ್ಸಾರ್ ತಾಣಗಳನ್ನು ಒಳಗೊಳ್ಳುವುದರೊಂದಿಗೆ ತಮಿಳುನಾಡು ಮೊದಲನೇ ಸ್ಥಾನದಲ್ಲಿದ್ದು, ಎರಡನೇ ಸ್ಥಾನದಲ್ಲಿ 10 ರಾಮ್ಸಾರ್ ತಾಣಗಳನ್ನು ಒಳಗೊಳ್ಳುವುದರೊಂದಿಗೆ ಉತ್ತರ ಪ್ರದೇಶ್ ಎರಡನೇ ಸ್ಥಾನದಲ್ಲಿ ಗುರುತಿಸಲಾಗುತ್ತದೆ. ಇನ್ನು ಜಾಗತಿಕವಾಗಿ ಅತಿ ಹೆಚ್ಚಿನ ಸಂಖ್ಯೆಯ ರಾಮ್ಸಾರ್ ತಾಣಗಳನ್ನು, ಜೌಗು ಪ್ರದೇಶಗಳನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದರೆ ಯುನೈಟೆಡ್ ಕಿಂಗ್ಡಮ್. ಸುಮಾರು 175 ರಾಮ್ಸಾರ್ ತಾಣಗಳನ್ನು ಒಳಗೊಳ್ಳುವುದರೊಂದಿಗೆ ಯುನೈಟೆಡ್ ಕಿಂಗ್ಡಮ್ ಅತಿ ಹೆಚ್ಚಿನ ರಾಮ್ಸಾರ್ ತಾಣಗಳನ್ನು, ಜೌಗು ಪ್ರದೇಶಗಳನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿ 142 ತಾಣಗಳೊಂದಿಗೆ ಮೆಕ್ಸಿಕೋ ದೇಶ ಎರಡನೇ ಸ್ಥಾನದಲ್ಲಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಜಾಗತಿಕವಾಗಿ ಅತಿ ದೊಡ್ಡ ರಾಮ್ಸಾರ್ ತಾಣವನ್ನು ಹೊಂದಿರುವಂತಹ ಸುಮಾರು 1,48,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಜೌಗು ಪ್ರದೇಶವನ್ನು ರಾಮ್ಸಾರ್ ತಾಣವನ್ನಾಗಿ ಹೊಂದಿರುವಂತಹ ಒಂದು ಪ್ರದೇಶ ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿದೆ ಅಂತಂದರೆ ದಕ್ಷಿಣ ಅಮೇರಿಕಾ ಖಂಡದ ಬೊಲಿವಿಯಾ ಅನ್ನುವ ಈ ಒಂದು ರಾಷ್ಟ್ರದಲ್ಲಿ ಈ ಅತಿ ದೊಡ್ಡ ರಾಮ್ಸಾರ್ ತಾಣ ಲೊಕೇಟ್ ಆಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಇನ್ನು ಇತ್ತೀಚೆಗೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವಂತಹ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ಇಸ್ರೋ ಅನ್ನುವ ಸಂಸ್ಥೆಯ ಮೂಲಕ ಈ ದೇಶದಾದ್ಯಂತ ಈ ಜೌಗು ಪ್ರದೇಶಗಳ ವ್ಯಾಪ್ತಿಯನ್ನು ಪತ್ತೆ ಹಚ್ಚಲಾಗಿತ್ತು ಅಥವಾ ಅಸೆಸ್ಮೆಂಟ್ ಮಾಡಲಾಗಿತ್ತು. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ, ನ್ಯಾಷನಲ್ ವೆಟ್ಲ್ಯಾಂಡ್ ಇನ್ವೆಂಟರಿ ಆ್ಯಂಡ್ ಅಸೆಸ್ಮೆಂಟ್ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಒಟ್ಟು 1,52,000
600 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಪ್ರದೇಶ ಏನಿದೆ ಇದು ಜೌಗು ಪ್ರದೇಶ ಅಥವಾ ತೇವಭೂಮಿ ಆಗಿದೆ ಅಂತ ಗುರುತಿಸಲಾಗಿದೆ. ಅಂದರೆ ನಮ್ಮ ಭಾರತದ ಒಟ್ಟು ಭೂಪ್ರದೇಶದ 4.6% ಭಾಗವನ್ನು ಈ ಜೌಗು ಪ್ರದೇಶಗಳು ವ್ಯಾಪಿಸಿವೆ ಅಂತ ಈ ಇಸ್ರೋದಿಂದ ಪಬ್ಲಿಷ್ ಮಾಡಲಾದಂತಹ ಒಂದು ರಿಪೋರ್ಟ್ನಿಂದ ಪತ್ತೆ ಹಚ್ಚಲಾಗಿದೆ. ಮತ್ತು ಭಾರತದಲ್ಲಿ ಸುಮಾರು 19 ಪ್ರಭೇದದ ಅಥವಾ ವೈವಿಧ್ಯಮಯವಾದಂತಹ ವಿಧದ ಜೌಗು ಪ್ರದೇಶಗಳನ್ನು ಗುರುತಿಸಲಾಗಿದ್ದು, ಅತಿ ಹೆಚ್ಚಿನ ಪ್ರಮಾಣದ ಜೌಗು ಪ್ರದೇಶವನ್ನು ಗುಜರಾತ್ನಲ್ಲಿ, ನಂತರ ಆಂಧ್ರ ಪ್ರದೇಶದಲ್ಲಿ, ನಂತರ ಉತ್ತರ ಪ್ರದೇಶದಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣದ ಜೌಗು ಪ್ರದೇಶಗಳನ್ನು ಹೊಂದಿವೆ ಅಂತ ಇಸ್ರೋದಿಂದ ಪ್ರಕಟಿಸಲಾದಂತಹ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅತಿ ಹೆಚ್ಚಿನ ಸಂಖ್ಯೆಯ ರಾಮ್ಸಾರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು 18 ರಾಮ್ಸಾರ್ ತಾಣಗಳನ್ನು ಒಳಗೊಂಡಿದೆ ಅಂತ ನಾವು ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ವಿಸ್ತೀರ್ಣದ ಜೌಗು ಪ್ರದೇಶಗಳನ್ನು ಹೊಂದಿರುವಂತಹ ಒಂದು ರಾಜ್ಯ ಯಾವುದು ಅಂತಂದರೆ ಗುಜರಾತ್ ಅಂತ ಗುರುತಿಸಬೇಕು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯೂ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ. ಇತ್ತೀಚೆಗೆ ಈ ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮ, ಕಜುವೇಲಿ ಪಕ್ಷಿಧಾಮ ಮತ್ತು ಮಧ್ಯಪ್ರದೇಶದ ತವಾ ಜಲಾಶಯವನ್ನು ಈ ಹೊಸ ರಾಮ್ಸಾರ್ ತಾಣಗಳ ಪಟ್ಟಿಗೆ ಭಾರತ ಸರ್ಕಾರದಿಂದ ಅಥವಾ ಕೇಂದ್ರದ ಪರಿಸರ ಸಚಿವಾಲಯದಿಂದ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಮೂಲಕ ಆಂಧ್ರ ಪ್ರದೇಶದ ಕೃಷ್ಣಪಟ್ಟಣಂ ಅನ್ನುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಔಷಧೀಯ ಕಂಪನಿ ಅಥವಾ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಅದರ ಯೂನಿಟನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪರ್ಮಿಷನನ್ನು ನೀಡಲಾಗಿತ್ತು. ಸೊ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಸೌದರ್ನ್ ಬೆಂಚ್ ಅಥವಾ ದಕ್ಷಿಣ ಪೀಠದಿಂದ ಈ ಒಂದು ಅನುಮತಿಯನ್ನು ರದ್ದುಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಆಂಧ್ರ ಪ್ರದೇಶದ ಈ ಕೃಷ್ಣಪಟ್ಟಣಂ ಇಂಡಸ್ಟ್ರಿಯಲ್ ಏರಿಯಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಪರಿಸರದ ಕಾಳಜಿಯನ್ನು ಹೈಲೈಟ್ ಮಾಡುವುದರೊಂದಿಗೆ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ನೀಡಲಾದಂತಹ ಅನುಮತಿಯನ್ನು ರದ್ದು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳು ಅಥವಾ ಇಂಪಾರ್ಟೆಂಟ್ ವಿಷಯಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಮಹತ್ವದ ಒಂದು ಪಾತ್ರವನ್ನು ವಹಿಸುವ ಚಾನ್ಸಸ್ ಇರುತ್ತೆ. ಇದರಿಂದ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೂಡ ಬರ್ಬೋದು. ಸೊ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕುರಿತಾದಂತಹ ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. 2010ನೇ ಇಸವಿಯಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ನ ಅಡಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತೆ. ಮುಖ್ಯವಾಗಿ ನಮ್ಮ ದೇಶದಾದ್ಯಂತ ಈ ಪರಿಸರ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕಾಳಜಿಯನ್ನು ಹೈಲೈಟ್ ಮಾಡುವಂತೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಈ ಕೇಸಸ್ಗಳನ್ನು ತ್ವರಿತಗತಿಯಲ್ಲಿ ಶೀಘ್ರವಾಗಿ ಡಿಸ್ಪೋಸ್ ಮಾಡುವಂತಹ ನಿಟ್ಟಿನಲ್ಲಿ, ಅಂದರೆ ಆ ಜಜ್ಮೆಂಟ್ಸ್ಗಳನ್ನು ಫಾಸ್ಟಾಗಿ ನೀಡುವಂತಹ ಒಂದು ಉದ್ದೇಶದಿಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡಲಾಗಿತ್ತು 2010ನೇ ಇಸವಿಯಲ್ಲೇ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೇಶದಾದ್ಯಂತ ಪುಣೆ, ಕಲ್ಕತ್ತಾ, ಚೆನ್ನೈ ಈ 4 ಸ್ಥಳಗಳಲ್ಲಿ ಬೆಂಚಸ್ಗಳನ್ನು ಹೊಂದಿರುವಂತಹ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಮುಖ್ಯ ಕಚೇರಿ ಅಥವಾ ಮುಖ್ಯ ಪೀಠ ಎಲ್ಲಿದೆ ಅಂತಂದರೆ ನಮ್ಮ ರಾಜಧಾನಿಯಾಗಿರುವಂತಹ ನವದೆಹಲಿಯಲ್ಲಿ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಪ್ರಧಾನ ಪೀಠ ಅಥವಾ ಆಸನ ಲೊಕೇಟ್ ಆಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಸೊ ಇತ್ತೀಚೆಗೆ ಈ ಚೆನ್ನೈ ಅಥವಾ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ದಕ್ಷಿಣ ಪೀಠದಿಂದ ಈ ಆಂಧ್ರ ಪ್ರದೇಶದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಎಕ್ಸ್ಪಾನ್ಷನ್ಗೆ ನೀಡಲಾದಂತಹ ಪರ್ಮಿಷನನ್ನು ರದ್ದುಗೊಳಿಸಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಆಡಳಿತದ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸುಪ್ರೀಂ ಕೋರ್ಟ್ನಿಂದ ನಿವೃತ್ತರಾದಂತಹ ನ್ಯಾಯಾಧೀಶರನ್ನು ಅಧ್ಯಕ್ಷರನ್ನಾಗಿ ಒಳಗೊಳ್ಳುವುದರ ಮೂಲಕ ಇತರ ನ್ಯಾಯಾಂಗ ಸದಸ್ಯರನ್ನು, ತಜ್ಞರನ್ನು ಸದಸ್ಯರನ್ನಾಗಿ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಳಗೊಂಡಿರುತ್ತೆ.
ಸೊ ಇಲ್ಲಿ ಉಳಿದಂತಹ ಸದಸ್ಯರು ಮುಖ್ಯವಾಗಿ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟಿನ ರಿಟೈರ್ಡ್ ಜಡ್ಜಸ್ಗಳಾಗಿರುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಕನಿಷ್ಠ 15 ವರ್ಷಗಳ ಅನುಭವವನ್ನು ಮುಖ್ಯವಾಗಿ ಈ ಪರಿಸರ ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಹೊಂದಿರುವಂತಹ ಮತ್ತು ಪ್ರತಿ ಬೆಂಚ್ನಿಂದ ಕನಿಷ್ಠ ಒಬ್ಬ ನ್ಯಾಯಾಂಗ ಸದಸ್ಯರನ್ನು ಮತ್ತು ಪರಿಣಿತ ಸದಸ್ಯರನ್ನು ಒಳಗೊಳ್ಳುವುದರ ಮೂಲಕ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಕಂಪಲ್ಸರಿಯಾಗಿ ಸುಪ್ರೀಂ ಕೋರ್ಟ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಪ್ರೆಸಿಡೆಂಟ್ ಆಗಿ ಗುರುತಿಸಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಭಾರತದಲ್ಲಿ ಈ ಸಿವಿಲ್ ಕೇಸಸ್ಗಳಿಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ 1ರ ಪಟ್ಟಿಯಲ್ಲಿ ಗುರುತಿಸಲಾಗುವಂತಹ, ಅದರಲ್ಲೂ ಮುಖ್ಯವಾಗಿ ಕೆಲವೊಂದಿಷ್ಟು ಕಾಯ್ದೆಗಳ ಅಡಿಯಲ್ಲಿ ಬರುವಂತಹ ಎಲ್ಲ ಪ್ರಕರಣಗಳನ್ನು ಡಿಸ್ಪೋಸ್ ಮಾಡುವಂತಹ ಅಥವಾ ಅದರ ವಿಚಾರಣೆ ಮಾಡುವಂತಹ ಜವಾಬ್ದಾರಿಯನ್ನು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ 1974ರ ಈ ವಾಟರ್ ಆ್ಯಕ್ಟ್ ಅಂತ ನಾವು ಗುರುತಿಸ್ತೇವೆ, ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. 1977ನೇ ಇಸವಿಯ ವಾಟರ್ ಸೆಸ್ ಆ್ಯಕ್ಟ್, ನೀರು ಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ಸೆಸ್ ಆ್ಯಕ್ಟ್, ಇದರಲ್ಲಿ ಬರುವಂತಹ ಕೇಸಸ್ಗಳನ್ನು ಮತ್ತು 1980ರ ಫಾರೆಸ್ಟ್ ಆ್ಯಕ್ಟ್ ಅಥವಾ ಅರಣ್ಯ ಸಂರಕ್ಷಣಾ ಕಾಯ್ದೆ, 1981ರ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಆ್ಯಕ್ಟ್ ಅಥವಾ ಏರ್ ಆ್ಯಕ್ಟ್ ಅಂತ ಕೂಡ ಇದನ್ನು ಗುರುತಿಸ್ತಾರೆ. 1980ರಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು. 1986ನೇ ಇಸವಿಯ ಈ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ಪರಿಸರ ಸಂರಕ್ಷಣಾ ಕಾಯ್ದೆ, 1991ನೇ ಇಸವಿಯ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ, 2002ನೇ ಇಸವಿಯಲ್ಲಿ ಜಾರಿಗೊಳಿಸಲಾದಂತಹ ಈ ಬಯೋಡೈವರ್ಸಿಟಿ ಆ್ಯಕ್ಟ್ ಜೀವ ವೈವಿಧ್ಯ ಕಾಯ್ದೆ. ಈ ರೀತಿಯಾದಂತಹ ಪ್ರಮುಖ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಕೇಸಸ್ಗಳನ್ನು ವಿಚಾರಣೆ ಮಾಡುವಂತಹ ಮತ್ತು ಸಿವಿಲ್ ಪ್ರಕರಣಗಳನ್ನು ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊಂದಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಜಜ್ಮೆಂಟ್ಸ್ಗಳನ್ನು ನೀಡಿದಾದ ಮೇಲೆ ಅವುಗಳ ಮೇಲ್ಮನವಿಯನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಪಿಲೇಟ್ ಜ್ಯೂರಿಸ್ಡಿಕ್ಷನನ್ನು ಕೂಡ ಸರ್ಕಾರದಿಂದ ಒದಗಿಸಲಾಗಿದೆ ಮತ್ತು ಇದನ್ನು ಈ ಪರಿಸರ ಸಂರಕ್ಷಣೆಗೆ ಮತ್ತು ಪರಿಸರ ಕಾಳಜಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಕೇಸಸ್ಗಳನ್ನು ಡಿಸ್ಪೋಸ್ ಮಾಡಬೇಕು, ತ್ವರಿತಗತಿಯಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ 2010ನೇ ಇಸವಿಯಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ಸ್ಥಾಪಿಸಲಾಗಿತ್ತು ಒಂದು ಆ್ಯಕ್ಟ್ನ ಅಡಿಯಲ್ಲಿ. ಸೊ ಇದು ಒಂದು ಶಾಸನಬದ್ಧವಾದಂತಹ ಅಧಿಕಾರವನ್ನು ಹೊಂದಿರುವಂತಹ ಸಂಸ್ಥೆ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಷ್ಟು ತ್ವರಿತಗತಿಯಲ್ಲಿ ಅಂತಂದರೆ ಈ ವಿಚಾರಣೆಯನ್ನು ಪ್ರಾರಂಭಿಸಿದಂತಹ 6 ತಿಂಗಳ ಒಳಗಾಗಿ ಕಂಪಲ್ಸರಿಯಾಗಿ ಈ ಕೇಸಸ್ಗಳನ್ನು ಡಿಸ್ಪೋಸ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಸ್ಗಳು ಹೊಂದಿರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ದೇಶದಾದ್ಯಂತ ಈ ಎಲೆಕ್ಟ್ರಿಕಲ್ ವಾಹನಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಸರ್ಕಾರದಿಂದ ಮಾಡಲಾಗ್ತಾ ಇದೆ ಮತ್ತು ಇತ್ತೀಚೆಗೆ ಆಗಸ್ಟ್ 15ನೇ ತಾರೀಕಿನಂದು ಪ್ರಧಾನಮಂತ್ರಿಗಳ ಭಾಷಣದಲ್ಲೂ ಕೂಡ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಗ್ಗೆ ನಾವು ಹೈಲೈಟ್ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನುವ ಸಂಸ್ಥೆಯ ಮೂಲಕ BEE ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನುವ ಸಂಸ್ಥೆಯ ಮೂಲಕ ಪ್ರಕಟಿಸಲಾದಂತಹ ಒಂದು ಮಾಹಿತಿಯ ಪ್ರಕಾರ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪಿಸಲಾದಂತಹ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ ಅಂತ ಗುರುತಿಸಲಾಗಿದೆ. ದೇಶದಾದ್ಯಂತ ಸುಮಾರು 5767 ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಅಂದರೆ ಸುಮಾರು 3728 ಸಂಖ್ಯೆಯ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ ಅಂತ ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಈ ದೇಶದಾದ್ಯಂತ ಈ ಸುಸ್ಥಿರ ಮತ್ತು ಶುದ್ಧ ಇಂಧನದ ಬಳಕೆಯ ವಿಚಾರದಲ್ಲಿ ಪ್ರೋತ್ಸಾಹ ನೀಡುತ್ತಾ ಇರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದೆ ಅಂತ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನುವ ಸಂಸ್ಥೆಯ ಮೂಲಕ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಿಕಲ್ ವೆಹಿಕಲ್ಗಳ
ವಿದ್ಯುತ್ ಚಾಲಿತ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಕರ್ನಾಟಕ. 2ನೇ ಸ್ಥಾನದಲ್ಲಿ 1989 ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಇನ್ಸ್ಟಾಲ್ ಮಾಡುವುದರೊಂದಿಗೆ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಮತ್ತು ದೆಹಲಿ ಹೊಂದಿವೆ. ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ದೇಶದಾದ್ಯಂತ ಈ ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಇಂಧನಗಳ ಕಾರ್ಯಕ್ಷಮತೆಯನ್ನು, ಅವುಗಳ ಸಾಮರ್ಥ್ಯವನ್ನು ಮತ್ತು ಅವುಗಳ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮತ್ತು ಅದರ ಮೇಲ್ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಇದು ಸದ್ಯಕ್ಕೆ ನಮ್ಮ ಕೇಂದ್ರದ ಮಿನಿಸ್ಟ್ರಿ ಆಫ್ ಪವರ್ ಅಥವಾ ಇಂಧನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಸಂಸ್ಥೆಯಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಗಸ್ಟ್ 20ನೇ ತಾರೀಕಿನಂದು ನಮ್ಮ ಕರ್ನಾಟಕದ ಸಮಾಜದ ಶೋಷಿತ ವರ್ಗಗಳ ದನಿಯಾಗಿ, ರೈತಾಪಿ ವರ್ಗದ ಕೃಷಿ ಕಾರ್ಮಿಕರ ಆಶಾಜ್ಯೋತಿಯಾಗಿ ಮತ್ತು ಸಾಮಾಜಿಕ ಪರಿವರ್ತನೆಯ ಹರಿಕಾರರನ್ನಾಗಿ ಗುರುತಿಸಲಾಗುವಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರಸ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 1915 ಆಗಸ್ಟ್ 20ನೇ ತಾರೀಕಿನಂದು ನಮ್ಮ ಕರ್ನಾಟಕದ ಮೈಸೂರಿನ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅನ್ನುವ ಹಳ್ಳಿಯಲ್ಲಿ ಜನಿಸಿ 2 ಬಾರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಈ ಭೂ ಸುಧಾರಣೆಗಳು ಮತ್ತು ಈ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಜಾರಿಗೊಳಿಸುವುದರ ಮೂಲಕ ಸಾಮಾಜಿಕ ಪರಿವರ್ತನೆಯ ಹರಿಕಾರರಂತ ಈ ದೇವರಾಜ್ ಅರಸ್ ಅವರನ್ನು ಗುರುತಿಸಲಾಗುತ್ತದೆ. ಮುಖ್ಯವಾಗಿ 1975ನೇ ಇಸವಿಯಲ್ಲಿ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, 1975ನೇ ಇಸವಿಯಲ್ಲಿ ಒಂದು ಆಯೋಗವನ್ನು ಸ್ಥಾಪಿಸಿ ಮುಖ್ಯವಾಗಿ ಈ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಎಲ್.ಜಿ. ಹಾವನೂರ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಅಥವಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಎಲ್.ಜಿ. ಹಾವನೂರ್ ಅನ್ನುವ ಆಯೋಗವನ್ನು, ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ಸ್ಥಾಪಿಸಲಾಗುತ್ತೆ. ಸೊ ಅದರ ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಈ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು, ಕಾಯ್ದೆಗಳನ್ನು ಜಾರಿಗೊಳಿಸಲಾಗುತ್ತೆ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಪ್ರಮುಖವಾಗಿ ಒಂದು ಸಮಸ್ಯೆಯಾಗಿ ತಲೆದೂರಿದಂತಹ ಈ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಕಾಯ್ದೆಗಳನ್ನು, ರಿಫಾರ್ಮ್ಸ್ಗಳನ್ನು ತರುವಂತಹ ನಿಟ್ಟಿನಲ್ಲಿ ಮತ್ತು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲೂ ಕೂಡ ದೇವರಾಜ್ ಅರಸ್ ಅವರು ಸಾಕಷ್ಟು ಪ್ರಮುಖವಾಗಿ ಕಾಂಟ್ರಿಬ್ಯೂಷನನ್ನು ನೀಡ್ತಾರೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಉಳುವವನೇ ಭೂಮಿಯ ಒಡೆಯ ಮತ್ತು ಈ ಲ್ಯಾಂಡ್ ರಿಫಾರ್ಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಕಾಯ್ದೆಯನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಜಾರಿಗೊಳಿಸಿದಂತಹ ಶ್ರೇಯ ದೇವರಾಜ್ ಅರಸ್ ಅವರಿಗೆ ಹೋಗುತ್ತೆ. ಇದೇ ಒಂದು ಕಾರಣಕ್ಕಾಗಿ ಇವರನ್ನು ಶೋಷಿತ ವರ್ಗದ ದನಿ, ರೈತಾಪಿ ವರ್ಗ ಮತ್ತು ಕಾರ್ಮಿಕ ವರ್ಗದ ಆಶಾಜ್ಯೋತಿ, ಸಾಮಾಜಿಕ ಪರಿವರ್ತನೆಯ ಹರಿಕಾರ ಅಂತ ಕೂಡ ಇವರನ್ನು ಕರ್ನಾಟಕದಲ್ಲಿ ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಆಗಸ್ಟ್ 20ನೇ ತಾರೀಕಿನಂದು ನಮ್ಮ ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಿಸಲಾಗುತ್ತೆ ಮತ್ತು ಪ್ರಸ್ತುತ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಪದ್ಮಶ್ರೀ ಪದ್ಮವಿಭೂಷಣ ನಾರಾಯಣ ಮೂರ್ತಿ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಗಸ್ಟ್ 20ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಿಷ್ಟು ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕಾಯ್ದೆಯನ್ನು ಭಾರತದಲ್ಲಿ ಯಾವ ವರ್ಷ ಜಾರಿಗೊಳಿಸಲಾಯಿತು ಅಥವಾ ಈ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ, ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1986ರ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಕಾಯ್ದೆ. ಆಪ್ಷನ್ ಬಿ 1986ನೇ ಇಸ್ವಿಯ
ಪರಿಸರ ಸಂರಕ್ಷಣಾ ಕಾಯ್ದೆ. ಆಪ್ಷನ್ ಸಿ 2010 ಇಸವಿಯಲ್ಲಿ ಜಾರಿಗೊಂಡಂತಹ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ, ಅಥವಾ ಆಪ್ಷನ್ ಡಿ 2002 ಪರಿಸರ ಸಂರಕ್ಷಣಾ ಕಾಯ್ದೆ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 2010 ಇಸವಿಯಲ್ಲಿ ಜಾರಿಗೊಳಿಸಲಾದಂತಹ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ನ ಅಡಿಯಲ್ಲಿ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತೆ. ದೇಶದಾದ್ಯಂತ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಕೇಸಸ್ಗಳನ್ನು ಅಥವಾ ಪ್ರಕರಣಗಳನ್ನು ಶೀಘ್ರಗತಿಯಲ್ಲಿ ಇತ್ಯರ್ಥಗೊಳಿಸುವಂತಹ ಒಂದು ಉದ್ದೇಶದಿಂದ 2010 ಇಸವಿಯಲ್ಲಿ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನುವ ಶಾಸನಬದ್ಧವಾದಂತಹ ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಜೌಗು ಪ್ರದೇಶಗಳನ್ನು ಅಥವಾ ರಾಮ್ಸಾರ್ ಸೈಟ್ಸ್ಗಳನ್ನು ಹೊಂದಿದೆ ಅಂತ ಗುರುತಿಸಬೇಕಾಗಿದೆ. ಯಾವ ರಾಜ್ಯ? ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಉತ್ತರ ಪ್ರದೇಶ್, ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಒಟ್ಟು 18 ರಾಮ್ಸಾರ್ ತಾಣಗಳನ್ನು ಒಳಗೊಳ್ಳುವುದರೊಂದಿಗೆ ತಮಿಳುನಾಡು ಅತಿ ಹೆಚ್ಚಿನ ಸಂಖ್ಯೆಯ ರಾಮ್ಸಾರ್ ಜೌಗು ಪ್ರದೇಶಗಳನ್ನು ಹೊಂದಿದೆ. ಭಾರತದಲ್ಲಿ ಒಟ್ಟು 85 ರಾಮ್ಸಾರ್ ತಾಣಗಳು ಇವೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಇತ್ತೀಚೆಗೆ ತಮಿಳುನಾಡಿನ ಈ ನಂಜರಾಯನ ಪಕ್ಷಿಧಾಮ ಮತ್ತು ಕಜುವೇಲಿ ಪಕ್ಷಿಧಾಮಗಳನ್ನು ಒಳಗೊಂಡಂತೆ ಒಟ್ಟು 18 ಜೌಗು ಪ್ರದೇಶಗಳನ್ನು ರಾಮ್ಸಾರ್ ತಾಣಗಳನ್ನಾಗಿ ತಮಿಳುನಾಡು ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ಈ ಮಧ್ಯಪ್ರದೇಶದ ತಾವಾ ಜಲಾಶಯವನ್ನು ಕೂಡ ಇತ್ತೀಚೆಗೆ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತದೆ. ಇಲ್ಲಿ ಕಾಂಪ್ಲಿಮೆಂಟರಿ ಕ್ವಶನ್ ನಿಮಗೆ, ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳು ಇವೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಇದೆ, ಇದು ನೋಟ್ ಮಾಡಿಟ್ಕೊಳ್ಳಿ. ಇತ್ತೀಚೆಗೆ ರಾಮ್ಸಾರ್ ತಾಣಗಳನ್ನು, ಕರ್ನಾಟಕದ ರಾಮ್ಸಾರ್ ತಾಣಗಳನ್ನು ಗುರುತಿಸಲಾಗಿತ್ತು. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸಂಸ್ಥೆಯ ಮೂಲಕ ಬಿಡುಗಡೆ ಮಾಡಲಾದಂತಹ ಒಂದು ವರದಿಯ ಪ್ರಕಾರ ದೇಶದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯುತ್ ವಾಹನ ಚಾರ್ಜಿಂಗ್ ಸ್ಟೇಷನ್ಸ್, ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ದೆಹಲಿ, ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಿದ್ಯುತ್ ವಾಹನ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಕರ್ನಾಟಕ ಈ ಒಂದು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಇತ್ತೀಚೆಗೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನುವ ಸಂಸ್ಥೆಯ ಮೂಲಕ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 3728 ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಸ್ಥಾಪಿಸಲಾಗಿದೆ ಅಂತ ಗುರುತಿಸಲಾಗಿದೆ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಎರಡನೇ ಸ್ಥಾನದಲ್ಲಿರುವಂಥ ಮಹಾರಾಷ್ಟ್ರಕ್ಕಿಂತ 2 ಪಟ್ಟು ಹೆಚ್ಚಿನ ಸಂಖ್ಯೆಯ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಕರ್ನಾಟಕ ಹೊಂದಿದೆ. ಮುಂದಿನ ರಿವಿಷನ್ ಪ್ರಶ್ನೆ. LG ಹಾವನೂರು ಆಯೋಗದ ಪ್ರಾಥಮಿಕ ಉದ್ದೇಶವೇನಾಗಿತ್ತು? 1975ರಲ್ಲಿ ವರದಿ ನೀಡಿದಂತಹ LG ಹಾವನೂರು ಆಯೋಗದ ಒಂದು ಪರ್ಪಸ್ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕರ್ನಾಟಕದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಸುಧಾರಿಸುವಂಥ ಉದ್ದೇಶ. ಆಪ್ಷನ್ ಬಿ ಹಿಂದುಳಿದ ವರ್ಗಗಳ ಎದುರಿಸ್ತಾ ಇರುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಪರಿಹರಿಸಲು. ಆಪ್ಷನ್ ಸಿ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಯ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಡಿ ರಾಜ್ಯಕ್ಕೆ ಹೊಸ ತೆರಿಗೆ ವ್ಯವಸ್ಥೆಯನ್ನು ರಚಿಸುವಂತಹ ಉದ್ದೇಶ. ಸೊ ಈ 4 ಉದ್ದೇಶಗಳಲ್ಲಿ LG ಹಾವನೂರು ಅಧ್ಯಕ್ಷತೆಯ ಆಯೋಗ ಯಾವ ಪ್ರಾಥಮಿಕ ಉದ್ದೇಶವನ್ನು ಹೊಂದಿತ್ತು ಅಂತಂದರೆ ಆಪ್ಷನ್ ಬಿ ಕರ್ನಾಟಕದಲ್ಲಿ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಸುಧಾರಿಸುವುದರೊಂದಿಗೆ ಆ ಸಮುದಾಯದ ಕಲ್ಯಾಣ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ LG ಹಾವನೂರು ಆಯೋಗವನ್ನು ರಚಿಸಲಾಗಿತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ದೇವರಾಜ್ ಅರಸು ಅವರ ಸಂದರ್ಭದಲ್ಲಿ, ಆಡಳಿತದ ಸಂದರ್ಭದಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.
ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.